ನೆಸ್ಲೆ ಇಂಡಿಯಾ ಲಿಮಿಟೆಡ್ ಹಾಗೂ ಹಾಕಿ ಕೂರ್ಗ್ ಸಹಯೋಗದಲ್ಲಿ ಮಾರ್ಚ್ 21ರಿಂದ ಗೋಣಿಕೊಪ್ಪ ಕಾವೇರಿ ಕಾಲೇಜು ಮೈದಾನದಲ್ಲಿ ನೆಸ್ಕೆಫೆ ಕೊಡಗು ಕಪ್ ಆಯೋಜಿಸಲಾಗಿದೆ ಎಂದು ಹಾಕಿ ಕೂರ್ಗ್ ಅಧ್ಯಕ್ಷ ಪಳಂಗಂಡ ಲವಕುಮಾರ್ ತಿಳಿಸಿದ್ದಾರೆ. ಮಾರ್ಚ್ 23ರವರೆಗೆ ನಡೆಯುವ 3 ದಿನಗಳ ಹಾಕಿ ಟೂರ್ನಿಯಲ್ಲಿ 8 ತಂಡಗಳು ಸೆಣಸಾಟ ನಡೆಸಲಿವೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮೂರ್ನಾಡು ಬ್ಲೇಸ್ ಕ್ಲಬ್, ಮೂರ್ನಾಡು ಎಂಆರ್ಎಫ್, ಬೆರಳಿನಾಡ್ ಯುಎಸ್ಸಿ, ಬಲಮುರಿ ಕ್ಲಬ್, ಬೇಗೂರು ಈಶ್ವರ ಯೂತ್ ಕ್ಲಬ್, ಕೋಣಕಟ್ಟೆ 11, ಕಕ್ಕಬ್ಬೆ ಮಲ್ಯ, ಕುಂದ ಬೊಟ್ಯತ್ನಾಡ್ ತಂಡಗಳು ಸ್ಪರ್ಧಿಸಲಿವೆ ಎಂದರು. ವಿಜೇತ ತಂಡಗಳಲ್ಲಿ ಪ್ರಥಮ ತಂಡಕ್ಕೆ 75,000 ನಗದು, ದ್ವಿತೀಯ ತಂಡಕ್ಕೆ 50,000, ಸೆಮಿಫೈನಲ್ ಪ್ರವೇಶಿಸಿದ 2 ತಂಡಗಳಿಗೆ ತಲಾ 25,000, ಉಳಿದ ತಂಡಗಳಿಗೆ ತಲಾ 10,000 ರೂಪಾಯಿ ಬಹುಮಾನ ನೀಡಲಾಗುತ್ತೆ ಎಂದರು. ಗೋಷ್ಠಿಯಲ್ಲಿ ಹಾಕಿ ಕೂರ್ಗ್ ಉಪಾಧ್ಯಕ್ಷೆ ಯಮುನಾ ಚಂಗಪ್ಪ, ಕಾರ್ಯದರ್ಶಿ ಅಮ್ಮಾಂಡಿರ ಚೇತನ್ ಪಾಲ್ಗೊಂಡಿದ್ದರು. MP ಪ್ರತಾಪ್ ಸಿಂಹ XMP ಪ್ರತಾಪ್ ಸಿಂಹ ಅವರು ಬರ್ತಾ ಇದ್ದಾರೆ ಮತ್ತು ನಮ್ಮ ಕೊಡಗಿನವರಾದಂಥ ಒಲಿಂಪಿಯನ್ಸ್ BR ರಘುನಾಥ್, ಒಲಿಂಪಿಯನ್ SK ಉತ್ತಪ್ಪ ಹಾಗೂ ಅಶ್ವಿನಿ ನಾಚಪ್ಪ ಅವರು ಬರ್ತಾ ಇದ್ದಾರೆ. ಇನ್ನೊಂದು ಈಗ ಬಂದ ವರದಿ ಪ್ರಕಾರ MP ಯಡಿಯೂರವರು ಬರ್ತಾ ಇದ್ದಂಥ ಒಂದು ಮಾಹಿತಿ ಇದೆ. ಮತ್ತು ನಮ್ಮ ಇನಾಗ್ರೇಷನ್ ಟೂರ್ನಮೆಂಟಿಗೆ ದತ್ತ ಕರ್ಮಯ್ಯ, ಚೇರ್ಮನ್ ಕ್ಯಾಲ್ಸ್, ಕರ್ತಮಡ ವಿಕ್ರಮ್ ಸುಬ್ಬಯ್ಯ, ಫಾರ್ಮರ್ ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ನೆಸ್ಲೆ ಇಂಡಿಯಾ ಈಸ್ಟ್ ಆ್ಯಂಡ್ ನಾರ್ತ್ ಆಫ್ರಿಕಾ. ಮತ್ತು ನಮಗೆ ಏನು ಈಗ ನಾವು ಹಾಕಿ ಕ್ಲಬ್ನವರು ಭಾಳ ಫೈನಾನ್ಷಿಯಲಿ ಭಾಳ ಹಿಂದಿದ್ದೇವೆ. ಅದಕ್ಕೆ ನಮಗೆ ಸಪೋರ್ಟಾಗಿ ಅಪಚರಣ ಮನುಮುತ್ತಪ್ಪನವರು ನಮಗೆ 2 ಲಕ್ಷವನ್ನು ಕೊಡ್ತಾ ಇದ್ದಾರೆ, ಅವರು ಪ್ರಾಮಿಸ್ ಮಾಡಿದ್ದಾರೆ. ಸೊ ಅವರು ಒಂದು ಗೆಸ್ಟಾಗಿ ನಾವು ಕರೆದಿದ್ದೇವೆ. ಮತ್ತು ಈ ಕ್ವಾಲಿಫೈಡ್ ಟೀಮ್ಸ್ ಆಗಿ ಬ್ಲೇಸ್ ಕ್ಲಬ್ ಮೂರ್ನಾಡು, MRF ಕ್ಲಬ್ ಮೂರ್ನಾಡು, USC ಬೇರ್ಲನಾಡು, ಬಲಮುರಿ ಕ್ಲಬ್ ಬಲ್ಬೇರಿ, EYC ಬೇಗೂರು, ಕೋಣಕಟ್ಟೆ 11, ಮನ್ಮಾ ಕಕ್ಕಬ್ಬೆ, ಬುಟ್ಯತ್ನಾಡ್ ಕುಂದ, ಈ 8 ತಂಡಗಳು ರಚಿತ ತಂಡಗಳು ಭಾಗವಹಿಸ್ತಾ ಇದ್ದಾರೆ.